ದಲಿತರ ಏಳಿಗೆಗಾಗಿ, ದಲಿತರ ಉದ್ಧಾರಕ್ಕಾಗಿ ಅಂತಲೇ ದಲಿತರಿಗಾಗಿ ಮೀಸಲಿಟ್ಟಿದ್ದಂತಹ ದಲಿತರ ಹಣವನ್ನ ಅಕ್ರಮವಾಗಿ ಬಳಕೆಯನ್ನ ಮಾಡಿಕೊಂಡಾಗ ಅದರ ವಿರುದ್ಧವಾಗಿ ಯಾರು ಧ್ವನಿನೇ ಎತ್ತಲಿಲ್ಲ. ದಲಿತ ಮಂತ್ರಿಯವರನ್ನ ಮಂತ್ರಿಗಿರಿಯಿಂದ ಕಿತ್ತು ಬಿಸಾಡಿದಾಗ ಯಾರಿಗೂ ಅವಮಾನ ಅನಿಸ್ಲೇ ಇಲ್ಲ. ದಲಿತ ಶಾಸಕರ ಮನೆಗೆ ರಾತ್ರೋರಾತ್ರಿ ಬೆಂಕಿಯನ್ನ ಹಾಕಿ ರಾತ್ರೋರಾತ್ರಿ ಮನೆಯಿಂದ ಹೊರ ಹಾಕಿದಾಗ ಯಾರಿಗೂ ಕೋಪ ಅನ್ನೋದೇ ಬರಲಿಲ್ಲ. ಆದ್ರೆ ನೋಡ್ರಿ ಎಂತಹ ವಿಪರ್ಯಾಸ. ಯಾವುದೋ ಕಟ್ ಕಾಪಿ ಪೇಸ್ಟ್ ಎಡಿಟ್ ಮಾಡಿರುವಂತಹ ಯತ್ನಾಳ್ರವರ ಒಂದು ವಿಡಿಯೋವನ್ನ ಇಟ್ಕೊಂಡು ಅವರ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಯಾವ ರೀತಿಯಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ. ಇದೇ ರೀತಿಯಾದಂತಹ ಅಪಪ್ರಚಾರವನ್ನ ಇಂದೊಮ್ಮೆ ಅಮಿತ್ ಶಾ ರವರ ಒಂದು ವಿಡಿಯೋ ಇಟ್ಕೊಂಡು, ಅಂದ್ರೆ ಫುಲ್ ವಿಡಿಯೋವನ್ನ ಹಾಕ್ತಲೇನೆ ಕಟ್ ಮಾಡಿರುವಂತಹ, ಅಂದ್ರೆ ಎಡಿಟ್ ಮಾಡಿರುವಂತಹ ಒಂದು ವಿಡಿಯೋ ಇಟ್ಕೊಂಡು ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗೇನೆ ಅಮಿತ್ ಶಾ ರವರ ವಿರುದ್ಧವಾಗಿ ಅಪಪ್ರಚಾರವನ್ನ ತುಂಬಾ ಚೆನ್ನಾಗೇನೆ ಮಾಡಿದ್ರು. ಬರ್ರಿ, ನನ್ನ ಬಳಿ ವಿಡಿಯೋಗಳಿದ್ದಾವೆ. ಯತ್ನಾಳ್ರವರು ಭಾಷಣ ಮಾಡಿರುವಂತಹ ವಿಡಿಯೋಗಳಿದ್ದಾವೆ. ಯತ್ನಾಳ್ರವರು ಭಾಷಣವನ್ನ ಪ್ರಾರಂಭವನ್ನ ಮಾಡೋದಕ್ಕಿಂತ ಮುಂಚೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಭಾಷಣವನ್ನ ಪ್ರಾರಂಭವನ್ನ ಮಾಡ್ತಾರೆ. ಬರ್ರಿ, ನಾನ್ ತೋರಿಸ್ತೀನಿ, ನನ್ನ ಬಳಿ ವಿಡಿಯೋಗಳಿದ್ದಾವೆ. ಅಂತಹ ಯತ್ನಾಳ್ರವರ ವಿರುದ್ಧವಾಗಿನೇ ಅಪಪ್ರಚಾರವನ್ನ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ರಲ್ಲ. ಒಂದು ಮಾತನ್ನ ಹೇಳ್ತಾರೆ, ಶತ್ರುವಿನ ಕೊನೆಯ ಅಸ್ತ್ರ ಅಂದ್ರೆ ಕೈಲಾಗದವನ ಕೊನೆಯ ಅಸ್ತ್ರ ಅಪಪ್ರಚಾರವನ್ನ ಮಾಡೋದು ಅಂತ. ಸೈದ್ಧಾಂತಿಕವಾಗಿ ಸಿದ್ಧಾಂತಗಳ ಆಧಾರದ ಮೇಲೆ ಯತ್ನಾಳ್ರವರನ್ನ ಎದುರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರ ವರ್ಚಸ್ಸು, ಅವರ ಶಕ್ತಿ, ಅವರ ಪ್ರಭಾವ ಹೆಚ್ಚಾಗ್ತಾ ಅವರ ವಿರುದ್ಧವಾಗಿ ಅಪಪ್ರಚಾರಗಳನ್ನು ಸಹ ತುಂಬಾ ಚೆನ್ನಾಗೇನೆ ಹೆಚ್ಚಾಗ್ತಿದ್ದಾವೆ. ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವರ ಪ್ರತಿಯೊಂದು ಹೆಜ್ಜೆಗೂ ಅವಮಾನವನ್ನ ಮಾಡಿದಂತಹ ರಾಜಕೀಯ ಪಕ್ಷಕ್ಕೆ ಜೈಕಾರವನ್ನ ಹಾಕ್ತೀರಾ? ಯೋಚನೆಯನ್ನ ಮಾಡಿ. ಅಂಬೇಡ್ಕರ್ ಅವರು ಯಾವ ರಾಜಕೀಯ ಪಕ್ಷದ ವಿರುದ್ಧವಾಗಿ ಇದ್ರು, ಯಾವ ಸಿದ್ಧಾಂತಗಳ ವಿರುದ್ಧವಾಗಿ ನಿಂತ್ಕೊಂಡಿದ್ರು, ಅಂತಹ ರಾಜಕೀಯ ಪಕ್ಷದ ಪರವಾಗಿನೇ ಬೆಂಬಲವನ್ನ ಸೂಚಿಸ್ತೀರಾ? ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದಂತಹ ರಾಜಕೀಯ ಪಕ್ಷಕ್ಕೆನೆ ನೀವುಗಳು ಹೋಗಿ ಮತವನ್ನ ನೀಡ್ತೀರಾ? ಅಂಬೇಡ್ಕರ್ ಅವರು ಮರಣ ಹೊಂದಿದಾಗ ಅವರ ಶವವನ್ನ ಹೂಳೋದಕ್ಕೆ ಜಾಗವನ್ನ ನೀಡದಂತಹ ರಾಜಕೀಯ ಪಕ್ಷದ ಪರವಾಗಿ ನಿಂತ್ಕೊಳ್ತೀರಾ? ಅವರ ಪರವಾಗಿನೇ ಹೋರಾಟಗಳನ್ನ ನಡೆಸ್ತೀರಾ? ಅವರ ಪರವಾಗಿ ನಿಂತು ಜೈಕಾರಗಳನ್ನ ಹಾಕ್ತೀರಾ? ಎಲ್ಲ ರೀತಿಯಾದಂತಹ ಬೆಂಬಲಗಳನ್ನ ಅಂತಹ ರಾಜಕೀಯ ಪಕ್ಷಕ್ಕೆನೆ ನೀಡ್ತೀರಾ? ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾಗಿದ್ದಂತಹ ಎಲ್ಲ ರೀತಿಯಾದಂತಹ ಗೌರವಗಳನ್ನ ನೀಡಿದಂತಹ, ಅವರಿಗೆ ಸನ್ಮಾನಗಳನ್ನ ಮಾಡಿದಂತಹ, ಎಲ್ಲ ರೀತಿಯಾದಂತಹ ಗೌರವಗಳನ್ನ ಕೊಟ್ಟಿದ್ದಂತಹ ಬಿಜೆಪಿ ಪಕ್ಷವನ್ನ ಕೋಮುವಾದಿ ರಾಜಕೀಯ ಪಕ್ಷ ಅಂತ ಹೇಳ್ತೀರಾ? ಮನುವಾದಿ ರಾಜಕೀಯ ಪಕ್ಷ ಅಂತ ಹೇಳ್ತೀರಾ? ಯಾವ ರಾಜಕೀಯ ಪಕ್ಷ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡ್ತೋ, ಅವರನ್ನು ಚುನಾವಣೆಯಲ್ಲಿ ಸೋಲಿಸ್ತೋ, ಪ್ರತಿ ಹೆಜ್ಜೆಗೂ ಅವಮಾನವನ್ನ ಮಾಡಿದಂತಹ ರಾಜಕೀಯ ಪಕ್ಷಕ್ಕೆ ಜೈಕಾರವನ್ನ ಹಾಕ್ತೀರಾ? ಎಲ್ಲ ರೀತಿಯಾದಂತಹ ಗೌರವವನ್ನು ಕೊಟ್ಟಂತಹ ರಾಜಕೀಯ ಪಕ್ಷಕ್ಕೆ ಬಾಯಿಗೆ ಬಂದಂಗೆ ಬೈತೀರಾ? ಏನೋ ಅಪ್ಪ. ಮೊದಲು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಯಾರು ಯಾವಾಗ ಬೇಕಾದ್ರೂ ಯಾವ ರೀತಿಯಾದಂತಹ ಬೇಕಾದ್ರೂ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ಬೋದು. ದಯಮಾಡಿ ಟೆಕ್ನಾಲಜಿ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇದೆ. 5 ನಿಮಿಷದಲ್ಲಿ ಕೂತ್ಕೊಂಡು ಯಾವ ರೀತಿಯಾಗಿ ಬೇಕಾದ್ರೂ ಯಾವುದೋ ಆಡಿಯೋ ತೆಗೆದ್ಬಿಟ್ಟು ಯಾವುದೋ ವಿಡಿಯೋ ಜೊತೆ ಮರ್ಜ್ ಮಾಡಬಹುದು. ಅಂತಹ ಅಪ್ಲಿಕೇಶನ್ಗಳಿದ್ದಾವೆ. AI ಜಗತ್ತಿನಲ್ಲಿ ಇದ್ದೀವಿ ಇವತ್ತು ನಾವು. ಹೀಗಿರುವಾಗ ಯಾವುದೋ ಒಂದು ವಿಡಿಯೋ ಇಟ್ಕೊಂಡು, ಎಡಿಟ್ ಮಾಡಿರೋ ವಿಡಿಯೋ ಇಟ್ಕೊಂಡು ಯತ್ನಾಳ್ರವರ ವಿರುದ್ಧವಾಗಿ ಅಪಪ್ರಚಾರವನ್ನ ಅಪ್ಪಪ್ಪ ಎಂತೆಂಥವ್ರು ನೋಡ್ತಾ ಇದ್ದೀನಿ ನಾನು. ದಯಮಾಡಿ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಪಪ್ರಚಾರ ಸತ್ಯವಾಗಿ ಮಾತಿದ್ರೆ ಸತ್ಯವಾಗಿರ್ಲಿ. ನಾನು ಸತ್ಯವಾಗಿ ಹೇಳ್ತೀನಿ. ಒಂದು 30ರಿಂದ 35 ಬಾರಿ ಕೇಳಿಸ್ಕೊಂಡಿದ್ದೀನಿ ವಿಡಿಯೋನ ಕ್ಲಿಯರ್ ಆಗಿ. ಒರಿಜಿನಲ್ ವಿಡಿಯೋ ಅದನ್ನ ತಗೊಂಡು, ಎಡಿಟ್ ಮಾಡಿರೋ ವಿಡಿಯೋವನ್ನ ಅದನ್ನು ತೆಗೆದುಕೊಂಡು ನ್ಯಾಯಾಲಯನೇ ಹೇಳಿದೆ ಕಣ್ರಿ. ಜಡ್ಜ್ ಅವರು ಹೇಳಿದ್ದಾರೆ, ಇದು ಫೇಕ್ ವಿಡಿಯೋ, ಇದು ಯಾರೋ ಎಡಿಟ್ ಮಾಡಿರೋದು ಅಂತ. ಹೀಗಿರುವಾಗ್ಲೂ ಅವರ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡ್ತೀರಾ ಅಂತಂದ್ರೆ ಏನ್ ಹೇಳ್ಬೇಕೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.